ಉತ್ತರ ಕರ್ನಾಟಕದ ನಾಡದೇವತೆ ಎಂದೇ ಖ್ಯಾತಿಯಾಗಿರುವ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಗುಡ್ಡದಲ್ಲಿ ಜಾತ್ರೆಗೆಂದು ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಬೇರೆ ರಾಜ್ಯಗಳಿಂದ ಕೂಡ ತಾಯಿಯ ದರ್ಶನ ಪಡೆಯಲು ಭಕ್ತಾದಿಗಳು ಆಗಮಿಸುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯು ಚೆನ್ನಾಗಿ ನಡೆಯುತ್ತಿದ್ದು, ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಭಕ್ತಿಯಲ್ಲಿ ಮಿಂದು ತಾಯಿಯ ದರ್ಶನಕ್ಕಾಗಿ ಬಿಸಿಲು ಚಳಿ ಎನ್ನದೆ ಭಕ್ತಿಯನ್ನು ಉಸಿರಾಗಿಸಿಕೊಂಡು ದರ್ಶನ ಪಡೆಯುತ್ತಿದ್ದಾರೆ. ಇಂತಹ ಒಂದು ಒಳ್ಳೆಯ ಧಾರ್ಮಿಕ ಸ್ಥಳದಲ್ಲಿ ಕೆಲವು ಕಳ್ಳಕಾಕರ ಹೋಟೆಲ್ಗಳು ಹಾಗೂ ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗಳಲ್ಲಿ ಮನೆಯನ್ನೇ ಹಾಳು ಮಾಡುವ ಮದ್ಯವನ್ನು ಮಾರುತ್ತಿದ್ದು ಕಂಡುಬಂದಿರುತ್ತದೆ. ಇಂತಹ ಸ್ಥಳಗಳಲ್ಲಿ ಸಾರಾಯಿ ಮಾರುವುದು ತಪ್ಪು ಎಂದು ಹೇಳಿ ಸುದ್ದಿ ಮಾಡಿದರೂ ಕೂಡ ಸಂಬಂಧಪಟ್ಟಂತ ಅಬಕಾರಿ ಇಲಾಖೆಯಾಗಲಿ ಪೊಲೀಸ್ ಇಲಾಖೆಯಾಗಲಿ ಸರಿಯಾದ ಕಾನೂನು ಕ್ರಮವನ್ನು ಜರುಗಿಸಿಲ್ಲ ಎಂದು ಮೇಲಿನೋಟಕ್ಕೆ ಕಂಡುಬರುತ್ತದೆ. ಇವತ್ತು ನಾವು ಪ್ರಸಾರ ಮಾಡುತ್ತಿರುವ ಈ ವರದಿಯನ್ನು ನೋಡಿ ಸಂಬಂಧಪಟ್ಟಂತ ಇಲಾಖೆ, ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಇಂಥವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಧಾರ್ಮಿಕ ಸ್ಥಳವನ್ನು ಹೆಸರು ಹಾಳು ಮಾಡದ ಹಾಗೆ ನೋಡಿಕೊಳ್ಳಬೇಕೆಂದು ನಮ್ಮ ಕರಾಳ ಸತ್ಯ ಸುದ್ದಿವಾಹಿನಿ ಸಂಬಂಧಪಟ್ಟಂತ ಇಲಾಖೆಗೆ ಕೇಳಿಕೊಳ್ಳುತ್ತದೆ. ಜಂಗ್ಲಿ ಸಾಬ್ ನಾಯ್ಕರ್, ಕರಾಳ ಸತ್ಯ ನ್ಯೂಸ್, ಸವದತ್ತಿ.